ಹಾಯ್ ಫ್ರೆಂಡ್ಸ್, ವನಿತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಾಗಿಲೆಲ್ಲ ಗುಡಿಸ್ತಾ ಇದ್ದೀನಿ. ಇನ್ನೂ ಮಲಗಿದ್ದಾರೆ ಅಂತ ಅಂದ್ಬಿಟ್ಟು ನಾನು ಪಾತ್ರೆ ಎಲ್ಲ ಜೋಡಿಸ್ತಾ ಇದ್ದೆ. ಇನ್ನು ಗ್ಯಾಸ್ ಗಟ್ಟೆ ಎಲ್ಲ ಒರೆಸಿರಲಿಲ್ಲ, ರಾತ್ರಿ ಹಾಗೆ ಮಲಗಿದ್ದೆ. ಅದನ್ನೆಲ್ಲ ಕ್ಲೀನ್ ಮಾಡಿ ಒರೆಸ್ಕೊಂಡು ಎಲ್ಲನೂ ಕಾಫಿಗೆ ಇಡೋಣ ಅಂತ ಇಟ್ಬಿಟ್ಟು ಕಸ ಎಲ್ಲ ಗುಡ್ಸ್ಕೊಬರಕ್ಕೆ ಹೋದೆ. ಇನ್ನೂ ಮಲಗಿದ್ದಾರೆ ಅಂತ ಅಂದ್ಬಿಟ್ಟು ಅಷ್ಟೊತ್ತಿಗೆ ಕಾಫಿ ನಾನು ಒಬ್ಬಳೇ ಕುಡಿದೆ, ಯಾರೂ ಎದ್ದಿರಲಿಲ್ಲ ಅಂತ ಅಂದು ಬಾಗಿಲಿಗೆ ರಂಗೋಲಿ ಹಾಕೋಣ ಅಂತ ಹೋದೆ. ನನ್ನ ಮಗ ಈ ಥರ ಎಲ್ಲ ಹಾಕಮ್ಮ ಅಂತ ಅಂದ. ಅದನ್ನು ಮಾಡೋಷ್ಟೊತ್ತಿಗೆ ಟೈಮ್ ಆಗೇ ಹೋಯಿತು. ನೆಲ ಎಲ್ಲ ಒರೆಸ್ಕೊಂಡು ಬೇಗ ತಿಂಡಿಗೆ ರೆಡಿ ಮಾಡ್ಕೊಂಡೆ. ಟೈಮಾಗಿ ಹೋಗಿತ್ತು ಅಂತ ಅಂದು ಪಲಾವ್ಗೆ ಈರುಳ್ಳಿ ಎಲ್ಲ ಹೆಚ್ಕೊಂಡು, ಕ್ಯಾರೆಟ್ ಎಲ್ಲ ಹೆಚ್ಕೊಂಡು ಕುಕ್ಕರ್ ರೆಡಿ ಆಯ್ತು. ಪಲಾವ್ ರೆಡಿಯಾಗಿತ್ತು. ಫಸ್ಟ್ ದೊಡ್ಡವನಿಗೆ ತಟ್ಟೆಗೆ ಹಾಕ್ಕೊಟ್ಟು ಪಾತ್ರೆ ಇದ್ದಿದ್ದೆಲ್ಲ ತೊಳ್ಕೊಂಡೆ. ಮತ್ತು ಸಣ್ಣವನಿಗೆ ತಿನ್ನಿಸ್ಬೇಕು ಅಂತ ಅಂದು ಬಾಕ್ಸಿಗೆ ರೆಡಿ ಮಾಡೋಣ ಅಂತ ಇಬ್ಬರು ಬಾಕ್ಸ್ಗೂ ರೆಡಿ ಮಾಡ್ತಾಯಿದ್ದೆ. ದೊಡ್ಡವನು ಸ್ವಲ್ಪ ಜಾಸ್ತಿ ತಗೊಂಡೋಗ್ತಾನೆ. ಪಲಾವ್ ಮಾಡಿದಾಗ ಫ್ರೆಂಡ್ಸಿಗೆ ಕೊಡೋಕ್ಕೆ ಅಂತ ತಗೊಂಡೋಗ್ತಾನೆ, ಅವನು ತಿನ್ನೋಕ್ಕೆ ಅಂತ ತಗೊಂಡೋಗಲ್ಲ. ಇನ್ನು ಸಣ್ಣವನಿಗೂ ಡಬ್ಬಿಲಿ ಸ್ವಲ್ಪ ಹಾಕ್ತೆ. ಪಲಾವ್ ಅಂದ್ರೂ ಫಸ್ಟೇ ಇಷ್ಟ ಆಗೋಲ್ಲ. ಬೇಗ ತಿನ್ನಿಸೋಣ ಅಂತ ಹೊರಟೆ. ಬೇಗ ಬಾಕ್ಸ್ಗೆಲ್ಲ ತುಂಬಿಕೊಟ್ಟು 2 ಲಂಚ್ ಬಾಕ್ಸ್ ಆಯಿತು. ಇನ್ನು ಅವನಿಗೆ ತಗೊಂಡು ಹೊರಡಬೇಕು. ಅವನಿನ್ನೂ ತಟ್ಟೆ ನೋಡ್ತಿದ್ದಂಗೆ ಬೇಡ ಅಂತ ಕೂತ್ಕೊಂಡ. ಪಲಾವ್ ಮಾಡಿದ್ದೀನಿ ಅಂತ ಅಂದು ಆಮೇಲೆ ನಿಮ್ಮ ಅಪ್ಪಂಗೆ ಕೊಡ್ತೀನಿ ಅಂದ ತಕ್ಷಣವೇ ತಿಂತೀನಿ ಅಂದ. ತಿನ್ನೋಕ್ಕೆ ಶುರು ಮಾಡ್ದ. ಅವರಪ್ಪ ತಿನ್ಸೋಷ್ಟೊತ್ತಿಗೆ ನಾನು ಇವನಿಗೆ ತಿನ್ಸೋಕ್ಕೆ ಶುರು ಮಾಡಿದೆ. ಟೈಮ್ ಆಗುತ್ತೆ, ಬೇಗ ತಿನ್ಸಮ್ಮ ಅಂದ. ಇನ್ನು ಬೇಗ ಬಟ್ಟೆ ಹಾಕ್ತಿದ್ದ, ನಾನು ತಿನ್ನಿಸ್ತಿದ್ದೆ. ಇವನು ತಲೆ ತಿಂತಿದ್ದ ನನಗೆ. ಅಲ್ಲಿಗೆ ಹೋಗೋದು, ಆ ಕಡೆ ಹೋಗೋದು, ಈ ಕಡೆ ಹೋಗೋದು. ಇನ್ನು ಸಣ್ಣವನು ರೆಡಿ ಮಾಡಬೇಕಾಗಿತ್ತು, ಅವನಿಗೆ ರೆಡಿ ಮಾಡಿದೆ. ಇನ್ನು ಸ್ಕೂಲಿಗೆ ಹೊರಟರು. ಪಕ್ಕದ ಮನೆಯವ್ರನ್ನ ಜೊತೆ ಕರ್ಕೊಂಡು ಹೋಗ್ತಾರೆ. ಅವರೇ ಕರ್ಕೊಂಡೋಗಿ ಅವರೇ ಕರ್ಕೊಬರೋದು. ಬೆಳಗ್ಗೆ ಸಂಜೆ ಪಾಪ ಅವ್ರು ತುಂಬ ಹೆಲ್ಪ್ ಮಾಡ್ತಾರೆ. ಅವ್ರ ಮಕ್ಕಳ ಜೊತೆನೇ ಕರ್ಕೊಂಡು ಹೋಗ್ತಾರೆ ಅವ್ರನ್ನೂ. ಅಷ್ಟೊತ್ತಿಗೆ ನಾನು ಸ್ನಾನ ಮಾಡ್ಕೊಬಂದು ಪೂಜೆಗೆ ಅಂತ ರೆಡಿ ಮಾಡ್ತಾಯಿದ್ದೆ. ಬೇಗ ಎಲ್ಲ ಒರೆಸ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಕ್ಕ ಅಂತ ಹೇಳಿದರು. ಅದೆಲ್ಲ ಕೆಲಸ ಆಗೋಗಿತ್ತು. ನಾನು ಇನ್ನೂ ಆಗಿರಲಿಲ್ಲ. ಹ್ಞೂ ಅಂತ ಹೇಳಿಬಿಟ್ಟು ಆಮೇಲೆ ಬೇಗ ಪೂಜೆ ಮಾಡಿ ಜೋಡಿಸ್ಕೊಂಡು ದೇವಸ್ಥಾನಕ್ಕೆ ಹೊರಟೆ. ಪೂಜೆ ಮುಗಿಸ್ಕೊಂಡು ಲೇಟ್ ಆಗೋಗಿತ್ತು, 11 ಗಂಟೆ ಆಗೋಗಿತ್ತು. ಆಮೇಲೆ ಯಾರೂ ಇರಲಿಲ್ಲ ಅಲ್ಲಿ. ಗುಡ್ಡ ಹತ್ಕೊಂಡು ಹೋಗೋಷ್ಟೊತ್ತಿಗೆ ಒಂದೇ ಒಂದು ಬೈಕ್ ಕಾಣ್ತಾ ಇತ್ತು. ಯಾರೂ ಇಲ್ಲ ಅಂದ್ಕೊಂಡು ಹೊರಟ್ವಿ ಅಮ್ಮನವ್ರ ಒಳಗೆ ದೇವಸ್ಥಾನಕ್ಕೆ. ದೇವಸ್ಥಾನದ ಪೂಜೆ ಚೆನ್ನಾಗಿ ಆಗ್ತಾಯಿತ್ತು. ನಾವು ಒಳಗೆ ಹೋಗೋಷ್ಟೊತ್ತಿಗೆ ಪುರೋಹಿತರು ಪೂಜೆ ಮಾಡ್ತಾಯಿದ್ರು. ಇಲ್ಲೂ ಒಬ್ಬರು ಕೂತ್ಕೊಂಡು ಪೂಜೆ ಮಾಡ್ತಾಯಿದ್ರು. ಯಾರೋ ಏನೋ ಹೇಳಿದ್ರು ಪೂಜೆಗೆ ಅಂತ ಕೊಟ್ಟಿದ್ರು. ಅವ್ರು ನಮ್ಮ ಹಿಂದೆಗಡೆ ಕೂತಿದ್ರು. ನಾವಿಲ್ಲಿ ಮುಂದೆಗಡೆ ಫೋಟೋ ಹೊಡ್ಕೊಳ್ಳೋಣ, ಚೆನ್ನಾಗಿ ಕಾಣ್ತೈತೆ ಅಂತ ಫೋಟೋ ಹೊಡ್ಕೊಂಡ್ವಿ. ಅಮ್ಮನವ್ರ ದೇವಸ್ಥಾನ ಹಿಂಗೈತೆ. ಆಮೇಲೆ ಸುತ್ತಮುತ್ತ ಎಲ್ಲ ಸುಮಾರು ಜಾಗ ಐತೆ. ಆದರೂ ಅವರು ಕೆಸರು ಮಳೆಗೆ ಯಾರೂ ಬರೋಲ್ಲ ಈ ಕಡೆ. ಮಳೆ ಬಂತು ಅಂದ ತಕ್ಷಣವೇ ಮಂಗಳವಾರ ಶುಕ್ರವಾರ ಮಾತ್ರ ಬರ್ತಾರೆ. ಇನ್ನು ಆ ಗುಡ್ಡ ಇಷ್ಟು ದೂರದಿಂದ ಬಂದ್ವಿ ಅಂತ ನೋಡ್ಕೊಂಡು ಮನೆಗೆ ಬಂದು ತಿಂಡಿ ತಿಂದ್ಬಿಟ್ಟು ಯಾಕೋ ಬಿಸಿಲು ಕಾಣ್ತೈತೆ ಅಂತ ಅಂದ್ಕೊಂಡು ಕೂತ್ಕೊಂಡೆ. ಅಷ್ಟೊತ್ತಿಗೆ ಬಟ್ಟೆಗಳೆಲ್ಲ ಹಾಕೋಣ ಅಂತ ಹಾಕಿದೆ. ಬಟ್ಟೆಗಳೆಲ್ಲ ಒಣಗಾಕೋಷ್ಟೊತ್ತಿಗೆ ನಮ್ಮ ಮನೆಯವ್ರು ಯಾವುದೋ ಒಂದು ಸೀರೆ ಇಟ್ಕೊಬಂದಿದ್ದೀನಿ ಅಂತ ಅಂದರು ಕುಚ್ಚಾಕೋಕ್ಕೆ. ಸರಿ ಹಾಕ್ಕೊಡ್ತೀನಿ ಅಂತ ಅಂದು ಬಟ್ಟೆ ಹೊರಗೆಲ್ಲ ಹಾಕ್ಬಿಟ್ಟು ಕುಚ್ಚು ಕಟ್ಟೋಣ ಅಂತ ಬರ್ತೀನಿ ಅಂತ ಒಣಗಾಕ್ತಾನೆ ಇದ್ದೆ. ಇನ್ನೂ ನಾನು ಕುಚ್ಚು ಕಟ್ಟೋಣ ಅಂತ ಕಟ್ಕೊಂಡೆ. ಸೀರೆ ನೋಡ್ಬಿಟ್ಟು ಕಲರೆಲ್ಲ ತಂದಿಟ್ಟಿದ್ರು ದಾರದ್ದು. ನಾನು ದೇವಸ್ಥಾನಕ್ಕೆ ಹೋಗಿ ಬರೋಷ್ಟೊತ್ತಿಗೆ 4 ಗಂಟೆ ಆಗೋಗಿತ್ತು. ಇನ್ನೇನು ಮಕ್ಕಳು ಬರ್ತಾರೆ ಅಂತ ಅಂದ್ಬಿಟ್ಟು ಬೇಗ ಹಾಕಿದೆ.
ಅದು ಬೇಗ ತಲೆ ತಿಂತಾಯಿತ್ತು. ಸೀರೆ ಬೇರೆ ಇದು ಅಂತ ಗಟ್ಟಿ ಒಂಥರ ಅದು ದಾರನೂ ಎದ್ದೇಳ್ತಾಯಿತ್ತು. ಅಷ್ಟೊತ್ತಿಗೆ ನನ್ನ ಮಕ್ಕಳು ತಿಂಡಿ ತಿಂತಾಯಿದ್ರು. ಅದೇ ತಿಂಡಿನೇ ಹಾಕ್ಕೊಡಮ್ಮ ಅಂತಂದು ಸಂಜೆಗೆ ಪಲಾವನ್ನೇ ತಿಂದ್ಬಿಟ್ಟು ಟ್ಯೂಷನ್ಗೆ ಹೊರಟ ಕುಚ್ಚು ರೆಡಿ ಆಯಿತು. ಕೊಟ್ಬಿಟ್ಟು ಬರ್ತೀನಿ ಅಂತ ಅಂದರು ನಮ್ಮ ಮನೆಯವರು. ಆಯಿತು ಕೊಟ್ಟು ಬನ್ನಿ ಅಂತ ಅಂದೆ. ಚೆನ್ನಾಗಿ ಕಾಣ್ತಿತ್ತು ಅಂತ ಇನ್ನೊಂದು ಸ್ವಲ್ಪ ಹೊತ್ತು ಹಾಗೆ ಇಟ್ಕೊಂಡಿದ್ದೆ. ಅಷ್ಟೊತ್ತಿಗೆ ಅಡುಗೆ ಮಾಡೋಣ ಅಂತ ಅಂದು ಬೇಳೆ ಬೇಯಕ್ಕಿಟ್ಬಿಟ್ಟು ಬೇಗ ಬೇಗ ಎಲ್ಲ ತರಕಾರಿ ಹೆಚ್ಕೊಂಡು ಬೀನ್ಸ್ ಎಲ್ಲ ಹಾಳಾಗೋಗ್ಬಿಟ್ಟಿತ್ತು. 1-2-3 ಇತ್ತು. ಇದೆಲ್ಲ ನವಿಲುಕೋಸು ಎಲ್ಲ ಹೆಚ್ಚಾಕೊಂಡು ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೆ. ಲೇಟ್ ಆಗೇ ಹೋಗುತ್ತೆ. 8 ಗಂಟೆಗೆ ಬಂದುಬಿಡ್ತಾನೆ ಊಟ ಅಂತಾನೆ. ಅದಕ್ಕೆ ಬೇಗ ಮಾಡ್ತಾಯಿದ್ದೆ. ಮತ್ತು ಓದ್ಕೊಳ್ಳೋಕ್ಕಾಗಲ್ಲ ಕಣಮ್ಮ, ನೀನು ಲೇಟ್ ಮಾಡ್ತೀಯ ನೀನು ಅಂತಾನೆ. ಮೂಲಂಗಿ ಎಲ್ಲ ಹೆಚ್ತಾಯಿದ್ದೆ. ಅರ್ಧ ಹಾಳಾಗೋಗ್ಬಿಟ್ಟಿತ್ತು. ಟೊಮೊಟೊ ಹಣ್ಣೆಲ್ಲ ಹೆಚ್ಕೊಂಡು ಸಾಂಬಾರಿಗೆ ಖಾರ ಹಾಕ್ಕೊಂಡೆ. ಈರುಳ್ಳಿ ಎಲ್ಲ ಹಾಕಿ ಹುಣಸೆ ಹುಳಿ ಮಿಕ್ಸಿ ಜಾರಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮಿಕ್ಸಿ ಹಾಕ್ಕೊಂಡೆ. ಸ್ವಲ್ಪ ಖಾರದ ಪುಡಿ ಧನಿಯಾ ಪುಡಿ ಎಲ್ಲ ಹಾಕಿ ಮಸಾಲೆ ಪುಡಿ ಎಲ್ಲ ಖಾರ ಕಡ್ದಿಟ್ಟಿದ್ದೆ. ತರಕಾರಿ ಹೆಚ್ಚಿಟ್ಟಿದ್ನೆಲ್ಲ ಎಲ್ಲ ಬೇಯಕ್ಕೆ ಹಾಕಿದ್ದೆ. ಇನ್ನೇನು ಸಾಂಬಾರು ಕುದಿ ಬರ್ತಾ ಇದ್ದಾಗ ಬದನೇಕಾಯಿ ಹಾಕಿಟ್ಟಿದ್ದೀನಿ. ಏನು ಮಾಡ್ತಾಯಿದ್ದಾರೆ ಅಂದರೆ ಸಣ್ಣವ್ರು ಬರೀತಾಯಿದ್ರು. ದೊಡ್ಡವರು ಟ್ಯೂಷನಿಂದ ಬಂದ್ಬಿಟ್ಟು ರೂಮಲ್ಲಿ ಕುತ್ಕೊಂಡು ಬರೀತಾಯಿದ್ರು. ಟೈಮ್ ಆಯಿತು ಅಂತ ಅಂದು ಹಸಿವಾಗ್ತಿದೆ